ಇಲ್ಲ ಇವತ್ತು ಫೈನಲ್ ಡೇ ಇದೆ. ನಾವೆಲ್ಲ ಸೇರ್ಕೊಂಡಿದೀವಿ. ನಿಮ್ಗೆ ಎಲ್ಲ ಮಾಹಿತಿ ಆಲ್ರೆಡಿ ಕೊಟ್ಟಾಗಿದೆ. ನಾವು ನಮ್ ಕೆಲಸ ಮಾಡ್ತಾ ಇದೀವಿ. ನಮ್ಮೆಲ್ಲ ಪೊಲೀಸ್ ಅವರು ಅಲ್ಲಿ ಡಿಪ್ಲಾಯ್ಡ್ ಆಲ್ರೆಡಿ ಇದ್ದಾರೆ. ನಾನು ಕೂಡ ನಮ್ದು ಎಲ್ಲ ಎಂಟೈರ್ ಸಿಟಿ ನಾವು ರೌಂಡ್ಸ್ ಮಾಡ್ತಾ ಇದೀವಿ. ಈಗ ಜಸ್ಟ್ ನಾವು ಇಲ್ಲಿ ಬಂದಿದ್ದೀವಿ. ಮುಂದೆ ಅಲ್ಲಿ ಬೇರೆ ಬೇರೆ ಕಡೆ ಹೋಗ್ತೀವಿ. ಇಲ್ಲಿ ವಿಶೇಷವಾಗಿ ಟ್ರಾಫಿಕ್ ತೊಂದರೆ ಆಗಬಾರ್ದು, ಅದು ನೋಡ್ಕೊಳ್ಳಿಕ್ಕೆ ನಮ್ಮ ಟ್ರಾಫಿಕ್ ಅವ್ರು ನೋಡ್ತಾ ಇದ್ದಾರೆ. ಮತ್ತೆ ಆಲ್ರೆಡಿ ಕ್ರೌಡ್ ತಾವು ನೋಡಿ ಈಗ ಕ್ರೌಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇನ್ನೂ ಟೈಮ್ ಇದೆ, 7:15 ಜಸ್ಟ್ ಆಗಿದೆ. ಬಟ್ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೇನೆ, ಒಳ್ಳೆ ರೀತಿಯಿಂದ ಆಚರಿಸಬೇಕು. ನಮ್ಮ ಪೊಲೀಸ್ ಅವ್ರು ಎಲ್ಲ ಕಡೆ ಇದಾರ. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಆಲ್ರೆಡಿ ಮಾಡಿದೀವಿ ನಾವು. ಸೆಕ್ಯೂರಿಟಿ ಕೂಡ ಸಾಕಷ್ಟು ಆಗಿದೆ. ಸೊ ಒಳ್ಳೆ ರೀತಿಯಿಂದ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ ಅಂತ ನನ್ಗೆ ಭರವಸೆ ಇದೆ. ಅಲ್ಲ, ಆಲ್ರೆಡಿ ನಾನು ಏನ್ ಹೇಳಿದೀನಿ, ಕಾನೂನು ಪ್ರಕಾರ ಯಾರು ಏನ್ ಸೆಲೆಬ್ರೇಟ್ ಮಾಡ್ತಾರೋ ಅವ್ರ ಬಗ್ಗೆ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ. ಕಾನೂನು ಕೈಗೆ ತಗೊಂಡ್ರೆ ಖಂಡಿತ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ನಾವು ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೆ, ಸೆಲೆಬ್ರೇಷನ್ ಮಾಡುವಾಗ ಸೇಫ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಸ್ಪೆಷಲಿ ರೋಡ್ ಅಲ್ಲಿ ವಾಹನ ಚಾಲನೆ ಮಾಡುವಾಗ ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ಸೇಫ್ ಆಗಿ ಇರಬೇಕು. ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಸಾಕಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಸುರಕ್ಷತೆ ನಿಮ್ಮ ಕೈಲಿ ಇದೆ, ನೀವು ಜಾಗೃತಿಗೆ ಇರಬೇಕು. ಸೆಲೆಬ್ರೇಷನ್ ಒಂದ್ ಕಡೆ ಇದೆ, ಸೇಫ್ಟಿ ಒಂದ್ ಕಡೆ ಇದೆ. ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಇದೆ, ನಂತರ ಸೆಲೆಬ್ರೇಷನ್. ಸೊ ಸೇಫ್ಟಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಖಂಡಿತ ಯಾರಿಗೆ ತೊಂದರೆ ಇಲ್ಲ. QR ಕೋಡ್ ನೀವು ಒಳ್ಳೆ ಪ್ರಶ್ನೆ ಕೇಳಿದರೆ ತಾವು ತಮ್ಮ ಮುಖಾಂತರ ಇನ್ನೊಂದ್ಸರಿ ಹೇಳಲಿಕ್ಕೆ ಇದ್ದೀನಿ. QR ಕೋಡ್ ಮುಖಾಂತರ ಎಲ್ಲಿ ಆಂಬುಲೆನ್ಸಸ್ ಇದೆ, ಎಲ್ಲಿ ಫೈರ್ ಇಂಜಿನ್ ಇದೆ, ಎಲ್ಲಿ ನಮ್ದು ವಾಚ್ ಟವರ್ ಇದೆ, ವುಮೆನ್ ಹೆಲ್ಪ್ ಡೆಸ್ಕ್ ಇದೆ, ಮತ್ತು ಎಲ್ಲಿ ಪಿಕಪ್ ಪಾಯಿಂಟ್ಸ್ ಇದೆ, ಕ್ಯಾಬ್ದು ಪಾಯಿಂಟ್, ಬಸ್ದು ಪಾಯಿಂಟ್, ಅದೆಲ್ಲ ಪ್ರತಿಯೊಂದು ವಿಷಯ ಬಗ್ಗೆ, ಮೆಟ್ರೋದು ಪಾಯಿಂಟ್ಸ್, ಯಾವ ಗೇಟ್ ಓಪನ್ ಇದೆ, ಎಲ್ಲ ಅದರಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಯಾರಿಗೆ ಏನ್ ಸಮಸ್ಯೆ ಆದ್ರೆ ಇದು ನಾವು ನಮ್ಮ ಮಾಲೀಕರು, ಹೋಟೆಲ್ ಮಾಲೀಕರು ಅವ್ರಿಗೆ ಕೂಡ ಹೇಳಿದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ. ಅವ್ರು ಕೂಡ ಗೈಡ್ ಮಾಡ್ಬೇಕು. ಸೂಚನೆ ಕೊಟ್ಟಾಗಿದೆ, ಕಟ್ಟುನಿಟ್ಟಿಯಾಗಿ 1 ಗಂಟೆಗೆ ಮಾಡಲೇಬೇಕು. ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂದ್ರೆ ಆ ದಿವಸ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಕೇಸ್ ಮಾಡ್ತೀವಿ ನಾವು. ನಮ್ಮ ಹತ್ರ ರೆಕಾರ್ಡ್ ಇರ್ತದೆ. ಯಾಕೆಂದ್ರೆ ಗೆಸ್ಟ್ಗೆ ಕೂಡ ತೊಂದರೆ ಆಗ್ಬಾರ್ದು. ಬಟ್ 1 ಗಂಟೆಗೆ ಅವ್ರು ಕಟ್ಟುನಿಟ್ಟಿಯಾಗಿ ಬಂದ್ ಮಾಡಲೇಬೇಕು. ಸಪ್ಲೈ ಬಂದ್ ಮಾಡಬೇಕು. ನಾವು ನೋಡ್ತೀವಿ. ನಾವೆಲ್ಲ ಸೇರ್ಕೊಂಡಿದೀವಿ. ನಿಮ್ಗೆ ಎಲ್ಲ ಮಾಹಿತಿ ಆಲ್ರೆಡಿ ಕೊಟ್ಟಾಗಿದೆ. ನಾವು ನಮ್ ಕೆಲಸ ಮಾಡ್ತಾ ಇದೀವಿ. ನಮ್ಮೆಲ್ಲ ಪೊಲೀಸ್ ಅವರು ಅಲ್ಲಿ ಡಿಪ್ಲಾಯ್ಡ್ ಆಲ್ರೆಡಿ ಇದ್ದಾರೆ. ನಾನು ಕೂಡ ನಮ್ದು ಎಲ್ಲ ಎಂಟೈರ್ ಸಿಟಿ ನಾವು ರೌಂಡ್ಸ್ ಮಾಡ್ತಾ ಇದೀವಿ. ಈಗ ಜಸ್ಟ್ ನಾವು ಇಲ್ಲಿ ಬಂದಿದ್ದೀವಿ. ಮುಂದೆ ಅಲ್ಲಿ ಬೇರೆ ಬೇರೆ ಕಡೆ ಹೋಗ್ತೀವಿ. ಇಲ್ಲಿ ವಿಶೇಷವಾಗಿ ಟ್ರಾಫಿಕ್ ತೊಂದರೆ ಆಗಬಾರ್ದು, ಅದು ನೋಡ್ಕೊಳ್ಳಿಕ್ಕೆ ನಮ್ಮ ಟ್ರಾಫಿಕ್ ಅವ್ರು ನೋಡ್ತಾ ಇದ್ದಾರೆ. ಮತ್ತೆ ಆಲ್ರೆಡಿ ಕ್ರೌಡ್ ತಾವು ನೋಡಿ ಈಗ ಕ್ರೌಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇನ್ನೂ ಟೈಮ್ ಇದೆ, 7:15 ಜಸ್ಟ್ ಆಗಿದೆ. ಬಟ್ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೇನೆ, ಒಳ್ಳೆ ರೀತಿಯಿಂದ ಆಚರಿಸಬೇಕು. ನಮ್ಮ ಪೊಲೀಸ್ ಅವ್ರು ಎಲ್ಲ ಕಡೆ ಇದಾರ. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಆಲ್ರೆಡಿ ಮಾಡಿದೀವಿ ನಾವು. ಸೆಕ್ಯೂರಿಟಿ ಕೂಡ ಸಾಕಷ್ಟು ಆಗಿದೆ. ಸೊ ಒಳ್ಳೆ ರೀತಿಯಿಂದ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ ಅಂತ ನನ್ಗೆ ಭರವಸೆ ಇದೆ. ಅಲ್ಲ, ಆಲ್ರೆಡಿ ನಾನು ಏನ್ ಹೇಳಿದೀನಿ, ಕಾನೂನು ಪ್ರಕಾರ ಯಾರು ಏನ್ ಸೆಲೆಬ್ರೇಟ್ ಮಾಡ್ತಾರೋ ಅವ್ರ ಬಗ್ಗೆ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ. ಕಾನೂನು ಕೈಗೆ ತಗೊಂಡ್ರೆ ಖಂಡಿತ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ನಾವು ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೆ, ಸೆಲೆಬ್ರೇಷನ್ ಮಾಡುವಾಗ ಸೇಫ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಸ್ಪೆಷಲಿ ರೋಡ್ ಅಲ್ಲಿ ವಾಹನ ಚಾಲನೆ ಮಾಡುವಾಗ ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ಸೇಫ್ ಆಗಿ ಇರಬೇಕು. ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಸಾಕಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಸುರಕ್ಷತೆ ನಿಮ್ಮ ಕೈಲಿ ಇದೆ, ನೀವು ಜಾಗೃತಿಗೆ ಇರಬೇಕು. ಸೆಲೆಬ್ರೇಷನ್ ಒಂದ್ ಕಡೆ ಇದೆ, ಸೇಫ್ಟಿ ಒಂದ್ ಕಡೆ ಇದೆ. ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಇದೆ, ನಂತರ ಸೆಲೆಬ್ರೇಷನ್. ಸೊ ಸೇಫ್ಟಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಖಂಡಿತ ಯಾರಿಗೆ ತೊಂದರೆ ಇಲ್ಲ. QR ಕೋಡ್ ನೀವು ಒಳ್ಳೆ ಪ್ರಶ್ನೆ ಕೇಳಿದರೆ ತಾವು ತಮ್ಮ ಮುಖಾಂತರ ಇನ್ನೊಂದ್ಸರಿ ಹೇಳಲಿಕ್ಕೆ ಇದ್ದೀನಿ. QR ಕೋಡ್ ಮುಖಾಂತರ ಎಲ್ಲಿ ಆಂಬುಲೆನ್ಸಸ್ ಇದೆ, ಎಲ್ಲಿ ಫೈರ್ ಇಂಜಿನ್ ಇದೆ, ಎಲ್ಲಿ ನಮ್ದು ವಾಚ್ ಟವರ್ ಇದೆ, ವುಮೆನ್ ಹೆಲ್ಪ್ ಡೆಸ್ಕ್ ಇದೆ, ಮತ್ತು ಎಲ್ಲಿ ಪಿಕಪ್ ಪಾಯಿಂಟ್ಸ್ ಇದೆ, ಕ್ಯಾಬ್ದು ಪಾಯಿಂಟ್, ಬಸ್ದು ಪಾಯಿಂಟ್, ಅದೆಲ್ಲ ಪ್ರತಿಯೊಂದು ವಿಷಯ ಬಗ್ಗೆ, ಮೆಟ್ರೋದು ಪಾಯಿಂಟ್ಸ್, ಯಾವ ಗೇಟ್ ಓಪನ್ ಇದೆ, ಎಲ್ಲ ಅದರಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಯಾರಿಗೆ ಏನ್ ಸಮಸ್ಯೆ ಆದ್ರೆ ಇದು ನಾವು ನಮ್ಮ ಮಾಲೀಕರು, ಹೋಟೆಲ್ ಮಾಲೀಕರು ಅವ್ರಿಗೆ ಕೂಡ ಹೇಳಿದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ. ಅವ್ರು ಕೂಡ ಗೈಡ್ ಮಾಡ್ಬೇಕು. ಸೂಚನೆ ಕೊಟ್ಟಾಗಿದೆ, ಕಟ್ಟುನಿಟ್ಟಿಯಾಗಿ 1 ಗಂಟೆಗೆ ಮಾಡಲೇಬೇಕು. ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂದ್ರೆ ಆ ದಿವಸ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಕೇಸ್ ಮಾಡ್ತೀವಿ ನಾವು. ನಮ್ಮ ಹತ್ರ ರೆಕಾರ್ಡ್ ಇರ್ತದೆ. ಯಾಕೆಂದ್ರೆ ಗೆಸ್ಟ್ಗೆ ಕೂಡ ತೊಂದರೆ ಆಗ್ಬಾರ್ದು. ಬಟ್ 1 ಗಂಟೆಗೆ ಅವ್ರು ಕಟ್ಟುನಿಟ್ಟಿಯಾಗಿ ಬಂದ್ ಮಾಡಲೇಬೇಕು. ಸಪ್ಲೈ ಬಂದ್ ಮಾಡಬೇಕು. ನಾವು ನೋಡ್ತೀವಿ. ನಾವೆಲ್ಲ ಸೇರ್ಕೊಂಡಿದೀವಿ. ನಿಮ್ಗೆ ಎಲ್ಲ ಮಾಹಿತಿ ಆಲ್ರೆಡಿ ಕೊಟ್ಟಾಗಿದೆ. ನಾವು ನಮ್ ಕೆಲಸ ಮಾಡ್ತಾ ಇದೀವಿ. ನಮ್ಮೆಲ್ಲ ಪೊಲೀಸ್ ಅವರು ಅಲ್ಲಿ ಡಿಪ್ಲಾಯ್ಡ್ ಆಲ್ರೆಡಿ ಇದ್ದಾರೆ. ನಾನು ಕೂಡ ನಮ್ದು ಎಲ್ಲ ಎಂಟೈರ್ ಸಿಟಿ ನಾವು ರೌಂಡ್ಸ್ ಮಾಡ್ತಾ ಇದೀವಿ. ಈಗ ಜಸ್ಟ್ ನಾವು ಇಲ್ಲಿ ಬಂದಿದ್ದೀವಿ. ಮುಂದೆ ಅಲ್ಲಿ ಬೇರೆ ಬೇರೆ ಕಡೆ ಹೋಗ್ತೀವಿ.
ಇಲ್ಲಿ ವಿಶೇಷವಾಗಿ ಟ್ರಾಫಿಕ್ ತೊಂದರೆ ಆಗಬಾರ್ದು, ಅದು ನೋಡ್ಕೊಳ್ಳಿಕ್ಕೆ ನಮ್ಮ ಟ್ರಾಫಿಕ್ ಅವ್ರು ನೋಡ್ತಾ ಇದ್ದಾರೆ. ಮತ್ತೆ ಆಲ್ರೆಡಿ ಕ್ರೌಡ್ ತಾವು ನೋಡಿ ಈಗ ಕ್ರೌಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇನ್ನೂ ಟೈಮ್ ಇದೆ, 7 ಕಾಲ್ ಜಸ್ಟ್ ಆಗಿದೆ. ಬಟ್ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೇನೆ, ಒಳ್ಳೆ ರೀತಿಯಿಂದ ಆಚರಿಸಬೇಕು. ನಮ್ಮ ಪೊಲೀಸ್ ಅವ್ರು ಎಲ್ಲ ಕಡೆ ಇದಾರ. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಆಲ್ರೆಡಿ ಮಾಡಿದೀವಿ ನಾವು. ಸೆಕ್ಯೂರಿಟಿ ಕೂಡ ಸಾಕಷ್ಟು ಆಗಿದೆ. ಸೊ ಒಳ್ಳೆ ರೀತಿಯಿಂದ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ ಅಂತ ನನ್ಗೆ ಭರವಸೆ ಇದೆ. ಅಲ್ಲ, ಆಲ್ರೆಡಿ ನಾನು ಏನ್ ಹೇಳಿದೀನಿ, ಕಾನೂನು ಪ್ರಕಾರ ಯಾರು ಏನ್ ಸೆಲೆಬ್ರೇಟ್ ಮಾಡ್ತಾರೋ ಅವ್ರ ಬಗ್ಗೆ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ. ಕಾನೂನು ಕೈಗೆ ತಗೊಂಡ್ರೆ ಖಂಡಿತ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ನಾವು ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೆ, ಸೆಲೆಬ್ರೇಷನ್ ಮಾಡುವಾಗ ಸೇಫ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಸ್ಪೆಷಲಿ ರೋಡ್ ಅಲ್ಲಿ ವಾಹನ ಚಾಲನೆ ಮಾಡುವಾಗ ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ಸೇಫ್ ಆಗಿ ಇರಬೇಕು. ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಸಾಕಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಸುರಕ್ಷತೆ ನಿಮ್ಮ ಕೈಲಿ ಇದೆ, ನೀವು ಜಾಗೃತಿ ಇರಬೇಕು. ಸೆಲೆಬ್ರೇಷನ್ ಒಂದ್ ಕಡೆ ಇದೆ, ಸೇಫ್ಟಿ ಒಂದ್ ಕಡೆ ಇದೆ. ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಇದೆ, ನಂತರ ಸೆಲೆಬ್ರೇಷನ್. ಸೊ ಸೇಫ್ಟಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಖಂಡಿತ ಯಾರಿಗೆ ತೊಂದರೆ ಇಲ್ಲ. QR ಕೋಡ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ತಾವು ತಮ್ಮ ಮುಖಾಂತರ ಇನ್ನೊಂದ್ಸರಿ ಹೇಳಲಿಕ್ಕೆ ಇದ್ದೀನಿ. QR ಕೋಡ್ ಮುಖಾಂತರ ಎಲ್ಲಿ ಆಂಬುಲೆನ್ಸಸ್ ಇದೆ, ಎಲ್ಲಿ ಫೈರ್ ಇಂಜಿನ್ ಇದೆ, ಎಲ್ಲಿ ನಮ್ದು ವಾಚ್ ಟವರ್ ಇದೆ, ವುಮನ್ ಹೆಲ್ಪ್ ಡೆಸ್ಕ್ ಇದೆ, ಮತ್ತು ಎಲ್ಲಿ ಪಿಕಪ್ ಪಾಯಿಂಟ್ಸ್ ಇದೆ, ಕ್ಯಾಬ್ದು ಪಾಯಿಂಟ್, ಬಸ್ದು ಪಾಯಿಂಟ್, ಅದೆಲ್ಲ ಪ್ರತಿಯೊಂದು ವಿಷಯ ಬಗ್ಗೆ, ಮೆಟ್ರೋದು ಪಾಯಿಂಟ್ಸ್, ಯಾವ ಗೇಟ್ ಓಪನ್ ಇದೆ, ಎಲ್ಲ ಅದರಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಯಾರಿಗೆ ಏನ್ ಸಮಸ್ಯೆ ಆದ್ರೆ ಇದು ನಾವು ನಮ್ಮ ಮಾಲೀಕರು, ಹೋಟೆಲ್ ಮಾಲೀಕರು ಅವ್ರಿಗೆ ಕೂಡ ಹೇಳಿದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ. ಅವ್ರು ಕೂಡ ಗೈಡ್ ಮಾಡ್ಬೇಕು. ಸೂಚನೆ ಕೊಟ್ಟಾಗಿದೆ, ಕಟ್ಟುನಿಟ್ಟಿಯಾಗಿ 1 ಗಂಟೆಗೆ ಮಾಡಲೇಬೇಕು. ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂದ್ರೆ ಆ ದಿವಸ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಕೇಸ್ ಮಾಡ್ತೀವಿ ನಾವು. ನಮ್ಮ ಹತ್ರ ರೆಕಾರ್ಡ್ ಇರ್ತದೆ. ಯಾಕೆಂದ್ರೆ ಗೆಸ್ಟ್ ಗೆ ಕೂಡ ತೊಂದರೆ ಆಗ್ಬಾರ್ದು. ಬಟ್ 1 ಗಂಟೆಗೆ ಅವ್ರು ಕಟ್ಟುನಿಟ್ಟಿಯಾಗಿ ಬಂದ್ ಮಾಡಲೇಬೇಕು. ಸಪ್ಲೈ ಬಂದ್ ಮಾಡಬೇಕು. ನಾವು ನೋಡ್ತೀವಿ. ನಾವೆಲ್ಲ ಸೇರ್ಕೊಂಡಿದೀವಿ. ನಿಮ್ಗೆ ಎಲ್ಲ ಮಾಹಿತಿ ಆಲ್ರೆಡಿ ಕೊಟ್ಟಾಗಿದೆ. ನಾವು ನಮ್ ಕೆಲಸ ಮಾಡ್ತಾ ಇದೀವಿ. ನಮ್ಮೆಲ್ಲ ಪೊಲೀಸ್ ಅವರು ಅಲ್ಲಿ ಡಿಪ್ಲಾಯ್ಡ್ ಆಲ್ರೆಡಿ ಇದ್ದಾರೆ. ನಾನು ಕೂಡ ನಮ್ದು ಎಲ್ಲ ಎಂಟೈರ್ ಸಿಟಿ ನಾವು ರೌಂಡ್ಸ್ ಮಾಡ್ತಾ ಇದೀವಿ. ಈಗ ಜಸ್ಟ್ ನಾವು ಇಲ್ಲಿ ಬಂದಿದ್ದೀವಿ. ಮುಂದೆ ಅಲ್ಲಿ ಬೇರೆ ಕಡೆ ಹೋಗ್ತೀವಿ. ಇಲ್ಲಿ ವಿಶೇಷವಾಗಿ ಟ್ರಾಫಿಕ್ ತೊಂದರೆ ಆಗಬಾರ್ದು, ಅದು ನೋಡ್ಕೊಳ್ಳಿಕ್ಕೆ ನಮ್ಮ ಟ್ರಾಫಿಕ್ ಅವ್ರು ನೋಡ್ತಾ ಇದ್ದಾರೆ. ಮತ್ತೆ ಆಲ್ರೆಡಿ ಕ್ರೌಡ್ ತಾವು ನೋಡಿ ಈಗ ಕ್ರೌಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಇನ್ನೂ ಟೈಮ್ ಇದೆ, 7 ಕಾಲ್ ಜಸ್ಟ್ ಆಗಿದೆ. ಬಟ್ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೇನೆ, ಒಳ್ಳೆ ರೀತಿಯಿಂದ ಆಚರಿಸಬೇಕು. ನಮ್ಮ ಪೊಲೀಸ್ ಅವ್ರು ಎಲ್ಲ ಕಡೆ ಇದಾರ. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಆಲ್ರೆಡಿ ಮಾಡಿದೀವಿ ನಾವು. ಸೆಕ್ಯೂರಿಟಿ ಕೂಡ ಸಾಕಷ್ಟು ಆಗಿದೆ. ಸೊ ಒಳ್ಳೆ ರೀತಿಯಿಂದ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ ಅಂತ ನನ್ಗೆ ಭರವಸೆ ಇದೆ. ಅಲ್ಲ, ಆಲ್ರೆಡಿ ನಾನು ಏನ್ ಹೇಳಿದೀನಿ, ಕಾನೂನು ಪ್ರಕಾರ ಯಾರು ಏನ್ ಸೆಲೆಬ್ರೇಟ್ ಮಾಡ್ತಾರೋ ಅವ್ರ ಬಗ್ಗೆ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ. ಕಾನೂನು ಕೈಗೆ ತಗೊಂಡ್ರೆ ಖಂಡಿತ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ನಾವು ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲರಿಗೆ, ಸೆಲೆಬ್ರೇಷನ್ ಮಾಡುವಾಗ ಸೇಫ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಸ್ಪೆಷಲಿ ರೋಡ್ ಅಲ್ಲಿ ವಾಹನ ಚಾಲನೆ ಮಾಡುವಾಗ ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ ಸೇಫ್ ಆಗಿ ಇರಬೇಕು. ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಸಾಕಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರು ನಿಮ್ಮ ಸುರಕ್ಷತೆ ನಿಮ್ಮ ಕೈಲಿ ಇದೆ, ನೀವು ಜಾಗೃತಿ ಇರಬೇಕು. ಸೆಲೆಬ್ರೇಷನ್ ಒಂದ್ ಕಡೆ ಇದೆ, ಸೇಫ್ಟಿ ಒಂದ್ ಕಡೆ ಇದೆ. ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಇದೆ, ನಂತರ ಸೆಲೆಬ್ರೇಷನ್. ಸೊ ಸೇಫ್ಟಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಖಂಡಿತ ಯಾರಿಗೆ ತೊಂದರೆ ಇಲ್ಲ. QR ಕೋಡ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ತಾವು ತಮ್ಮ ಮುಖಾಂತರ ಇನ್ನೊಂದ್ಸರಿ ಹೇಳಲಿಕ್ಕೆ ಇದ್ದೀನಿ. QR ಕೋಡ್ ಮುಖಾಂತರ ಎಲ್ಲಿ ಆಂಬುಲೆನ್ಸಸ್ ಇದೆ, ಎಲ್ಲಿ ಫೈರ್ ಇಂಜಿನ್ ಇದೆ, ಎಲ್ಲಿ ನಮ್ದು ವಾಚ್ ಟವರ್ ಇದೆ, ವುಮನ್ ಹೆಲ್ಪ್ ಡೆಸ್ಕ್ ಇದೆ, ಮತ್ತು ಎಲ್ಲಿ ಪಿಕಪ್ ಪಾಯಿಂಟ್ಸ್ ಇದೆ, ಕ್ಯಾಬ್ದು ಪಾಯಿಂಟ್, ಬಸ್ದು ಪಾಯಿಂಟ್, ಅದೆಲ್ಲ ಪ್ರತಿಯೊಂದು ವಿಷಯ ಬಗ್ಗೆ, ಮೆಟ್ರೋದು ಪಾಯಿಂಟ್ಸ್, ಯಾವ ಗೇಟ್ ಓಪನ್ ಇದೆ, ಎಲ್ಲ ಅದರಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಯಾರಿಗೆ ಏನ್ ಸಮಸ್ಯೆ ಆದ್ರೆ ಇದು ನಾವು ನಮ್ಮ ಮಾಲೀಕರು, ಹೋಟೆಲ್ ಮಾಲೀಕರು ಅವ್ರಿಗೆ ಕೂಡ ಹೇಳಿದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ. ಅವ್ರು ಕೂಡ ಗೈಡ್ ಮಾಡ್ಬೇಕು. ಸೂಚನೆ ಕೊಟ್ಟಾಗಿದೆ, ಕಟ್ಟುನಿಟ್ಟಿಯಾಗಿ 1 ಗಂಟೆಗೆ ಮಾಡಲೇಬೇಕು. ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂದ್ರೆ ಆ ದಿವಸ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಕೇಸ್ ಮಾಡ್ತೀವಿ ನಾವು. ನಮ್ಮ ಹತ್ರ ರೆಕಾರ್ಡ್ ಇರ್ತದೆ. ಯಾಕೆಂದ್ರೆ ಗೆಸ್ಟ್ ಗೆ ಕೂಡ ತೊಂದರೆ ಆಗ್ಬಾರ್ದು. ಬಟ್ 1 ಗಂಟೆಗೆ ಅವ್ರು ಕಟ್ಟುನಿಟ್ಟಿಯಾಗಿ ಬಂದ್ ಮಾಡಲೇಬೇಕು. ಸಪ್ಲೈ ಬಂದ್ ಮಾಡಬೇಕು. ನಾವು ನೋಡ್ತೀವಿ.